ತಿರುಪತಿ ಆರತಿ ವಿಚಾರದಲ್ಲಿ ಟಿಟಿಡಿ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ಫೈಟ್ ನಡೀತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಟಿಟಿಡಿ ಕೌಂಟರ್ ಅಟ್ಯಾಕ್ ಅನ್ನು ಮಾಡಿದೆ. ಮೊದಲ ಆರತಿಯನ್ನ ಜನಪ್ರತಿನಿಧಿಗಳು ಗಣ್ಯರಿಗೆ ನೀಡಲ್ವಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಕರ್ನಾಟಕ ಆರತಿಯನ್ನ ಜನಪ್ರತಿನಿಧಿಗಳಿಗೆ ನೀಡುವುದಕ್ಕೆ ಟಿಟಿಡಿ ಹಿಂದೇಟನ್ನ ಹಾಕ್ತಾ ಇದೆ. ಇದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ನನ್ನ ಹೇಳಿಕೆ ಹಿಂಪಡೆಯುವಂತೆ ಅಂದ್ರೆ ತನ್ನ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಸಿಎಂ ಡಿಕೆಶಿಗೆ ಟಿಟಿಡಿ ಆಗ್ರಹ ಮಾಡ್ತಾ ಇದೆ. ವಿವಾದದ ಕಿಡಿಯನ್ನ ಹೊತ್ತಿಸಿದಂತಹ ಈ ಒಂದು ವಿವಾದದ ಕಿಡಿಯನ್ನ ಹೊತ್ತಿಸ್ತಾ ಇದ್ದಾರೆ ಟಿಟಿಡಿ ಸದಸ್ಯ ಆಗಿರುವಂತಹ ಭಾನುಪ್ರಕಾಶ್ ಅವರು. ಡಿಕೆ ಶಿವಕುಮಾರ್ ವರ್ಸಸ್ ಭಾನುಪ್ರಕಾಶ್ ಅವರ ನಡುವೆ ಒಂದು ರೀತಿಯ ಫೈಟ್ ಕೂಡ ನಡೀತಾ ಇದೆ. ಈಗ ಈ ತಿರುಪತಿದು ಏನಂತಂದರೆ ನಿಮಗೆ ಅಲ್ಲಿ ಒಬ್ಬ ಆಫೀಸರು ಮಹಾರಾಜರ ಕಾಲದಿಂದ ಮೊದಲನೇ ಆರತಿ ನಮ್ಮ ಕರ್ನಾಟಕದ್ದು ಅಲ್ಲೊಬ್ಬ ಆಫೀಸರು ಕೊಡ್ತಾ ಇರ್ತಾನೆ. ಆಫೀಸರ್ ಬದಲು ಯಾರು ಅಲ್ಲಿ ಜನಪ್ರತಿನಿಧಿಗಳು ಹೋಗಿರ್ತಾರೆ ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ಅಂಥೇಳಿ. ಇಲ್ಲ MLA ಈಗ ಮಂತ್ರಿಗಳಿಗೇನೋ ಸ್ವಲ್ಪ ಅವಕಾಶಗಳಿರ್ತದೆ, ಜಡ್ಜ್ಗಳಿಗೂ ಅವಕಾಶ ಇರ್ತದೆ. ಇಲ್ಲ ಜಡ್ಜೋ ಇಲ್ಲ ನಮ್ಮ ಮಂತ್ರಿನೋ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಥವ್ರು ಶಾಸಕರುಗಳು ಇಲ್ಲ ಅಧಿಕಾರಿಗಳು ಯಾರಿದ್ರೆ ಅವ್ರಿಗೂ ಒಂದು ಅವಕಾಶ ಸಿಕ್ಕಲಿ ಅಂತ, ಎಲ್ಲ ಪಾರ್ಟಿಯವ್ರಿಗೂ ಸಿಕ್ಕಲಿ. ಇದೇನು ಬರೀ ಕಾಂಗ್ರೆಸ್ಸು ದಳ ಅಂತಲ್ಲ, ಯಾವುದೇ ಶಾಸಕರು ತಿರುಪತಿ ದರ್ಶನಕ್ಕೆ ಹೋದಾಗ ನಮ್ಮ ರಾಜ್ಯದ ಪರವಾಗಿ ಆರತಿಗೆ ಕೊಡೋಕ್ಕೆ ಒಂದು ಅವಕಾಶ ಇದೆ. ಮೊದಲನೇ ಆರತಿ ನಮ್ಮದು. ಏನು ಆ ತಟ್ಟೆನ ತೆಗೆದುಕೊಂಡು ಹೋಗಿ ಆ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ನ ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಮಾಡ್ತೀವಿ. ಒಂದಿನ ತಹಶೀಲ್ದಾರ್ಗೂ ಸಿಗ್ಬೋದು, AC ಗೂ ಸಿಗ್ಬೋದು, ಶಾಸಕರಿಗೂ ಸಿಗ್ಬೋದು, ನಮ್ಮ ಮೇಯರ್ಗಳಿಗೂ ಸಿಗ್ಬೋದು, MP ಗಳಿಗೆ ಸಿಗ್ಬೋದು. ಅವ್ರಿಗೆ ಆ ಒಂದು ಭಾಗ್ಯ ಸಿಗಲಿ. ಯಾಕೆಂದ್ರೆ ಅವರೆಲ್ಲ ನಮ್ಮ ಜನರ ಸೇವೆಗೋಸ್ಕರ ಆರತಿ ಕೊಡೋದು ಕರ್ನಾಟಕಕ್ಕೆ ಒಳ್ಳೆಯದಾಗಲಿ ಅನ್ನೋ ದೃಷ್ಟಿಯಿಂದ ಅವತ್ತಿಂದ ಒಂದು ಪದ್ಧತಿ ಉಳಿಸ್ಕೊಂಡು ಬಂದಿದ್ದಾರೆ. ಬರೀ ಒಬ್ಬ ಆಫೀಸರ್ ಎತ್ಕೊಂಡೋಗಿ ಕೊಡೋದಕ್ಕಿಂತ ಜನಪ್ರತಿನಿಧಿಗಳು ಹೋಗಿ ಆ ದೇವರಿಗೆ ಪ್ರಾರ್ಥನೆಯನ್ನು ಮಾಡಲಿ ರಾಜ್ಯದ ಪರವಾಗಿ ಅಂತ ಒಂದು ಅವಕಾಶವನ್ನು ಮಾಡಬೇಕು ಅಂತ ನಾನೀಗಾಗಲೇ. కర్ణాటక ముఖ్యమంత్రి డికే శివకుమార్ గారు నిన్న ఒక స్టేట్మెంట్ ఇచ్చారు. తిరుమలలో నిత్య హారతుల్లో ఎమ్మెల్యేలని, మంత్రుల్ని, ఇంకా అధికారుల్ని నేను దాంట్లో దర్శనం కలిగించే భాగ్యం కల్పిస్తామని చెప్పి. అయ్యా, ఇది మైసూర్ మహారాజుకి ఇచ్చినటువంటి గౌరవార్థం, రాజకీయ నాయకుల కోసం కాదు. అది ముఖ్యంగా మీరు గుర్తుపెట్టుకోవాలి. దీన్ని రాజకీయ క్షేత్రంగా చేయొద్దండి డికే శివకుమార్ గారు. ఇది ఇక్కడ నుండి సాంప్రదాయాలు ఆ రోజు మైసూర్ మహారాజుకి గౌరవార్థం ఇచ్చినటువంటి సాంప్రదాయాలు. ఇదేదో రాజకీయ నాయకుల్ని మెప్పించడానికి వాళ్ళని మీరు ఇలా వెనకేసుకురావడం ఇది మంచిది కాదు. ఖచ్చితంగా రేపు జరగబో ధర్మకర్తల మండలి సమావేశంలో దీని మీద నేను చర్చిస్తాను. ఖచ్చితంగా ఇలాంటి సాంప్రదాయాల్ని తిరుమల తిరుపతి దేవస్థానాలు ఒప్పుకునే ప్రసక్తే లేదు. ఇది ఆధ్యాత్మిక క్షేత్రం, డికే శివకుమార్ క్షేత్రం కాదు. తిరుమల తిరుపతి దేవస్థానాలు డికే శివకుమార్ చెప్పినట్టు వినే ప్రసక్తి లేదు ఇక్కడ మాకు. ఆయన ఇష్టానుసారంగా పరిస్థితులు అధ్యయనం చేసి మాట్లాడకుండా ఇష్టానుసారంగా ఆయన పాటికి ఆయన స్టేట్మెంట్ ఇస్తుంటే ఇది మంచిది కాదు. వెంటనే ఆ స్టేట్మెంట్ వెనక్కి తీసుకోవాలని చెప్పి, చెప్పినటువంటి మాటలను వెనక్కి తీసుకోవాలని చెప్పి నేను డిమాండ్ చేస్తున్నాను. అలాగే ఈ సాంప్రదాయం ఈరోజు కర్ణాటక అడిగారు, తమిళనాడు అడుగుతారు, మిగతా రాష్ట్రాలు కూడా అడిగే ప్రమాదం ఉంది. కాబట్టి ఎట్టి పరిస్థితుల్లోనూ ఇక్కడ నుండి సాంప్రదాయాల్ని మేము డీవియేట్ చేసే ప్రసక్తే లేదు. ఇక్కడ నుండి సాంప్రదాయాల్ని మేము దాన్ని అలాగే కొనసాగిస్తూ ముందుకు పోతామే తప్ప ఈ వ్యక్తిగత అజెండా తీసుకొని వచ్చి ఇక్కడ రాజకీయ అజెండా తీసుకొని వచ్చి ధార్మిక క్షేత్రాన్ని రాజకీయ పునరావాస కేంద్రంగా మార్చకండి. తిరుమల తిరుపతి దేవస్థానాన్ని రాజకీయ పునరావాస కేంద్రంగా మార్చకండి. మీ పార్టీ వాళ్ళని మెప్పించడానికి, మీ పార్టీలో పనిచేసే నాయకుల్ని మెప్పించడానికి ఇది కావంటే మీ ఊర్లో ఏదైనా గుడి కట్టుకొని దానికి తిప్పించుకోండి, మాకేం అభ్యంతరం లేదు. తిరుమల తిరుపతి దేవస్థానాల్లో ఇటువంటి సాంప్రదాయాల్ని కాపాడుకోవాల్సిన నైతిక బాధ్యత మనందరి మీద ఉంది. కాబట్టి మీరు ఇచ్చినటువంటి స్టేట్మెంట్ వెంటనే వెనక్కి తీసుకోవాల్సిందిగా నేను డిమాండ్ చేస్తున్నాను. ಒಂದು ಕಡೆ ತಿರುಪತಿ ಆರತಿ ಜಟಾಪಟಿ ವಿಚಾರದಲ್ಲಿ ಟಿಟಿಡಿ ಮಹತ್ವದ ಸಭೆಯನ್ನ ಮಾಡ್ತಾ ಇದೆ. ತಿರುಪತಿ ತಿರುಮಲ ದೇವಸ್ಥಾನಂ ಬೋರ್ಡ್ನಿಂದ ತಿರುಮಲದಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಟಿಟಿಡಿ ಬೋರ್ಡ್ ಸಭೆಯಲ್ಲಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಭಾನುಪ್ರಕಾಶ್ ರೆಡ್ಡಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬೋರ್ಡ್ನ ಸದಸ್ಯರು. ಭಾನುಪ್ರಕಾಶ್ ರೆಡ್ಡಿ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಏನಿದೆ ಅದು ವೈಯಕ್ತಿಕ ಅಂತ ಹೇಳಿ ಬೋರ್ಡ್ನ ಸದಸ್ಯರು ಹೇಳ್ತಾ ಇದ್ದಾರೆ.
ಸೊ ಕರ್ನಾಟಕದಲ್ಲಿ ಈಗ ಡಿ ಕೆ ಶಿವಕುಮಾರ್ ಏನ್ ಪ್ರಸ್ತಾಪವನ್ನ ಮಾಡಿದ್ರು ಅದಕ್ಕೆ ಎಲ್ಲೋ ಒಂದು ಕಡೆ ಅದಕ್ಕೆ ಗೆಲುವು ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಈ ಭಾನುಪ್ರಕಾಶ್ ಅವರು ಕೊಟ್ಟಂತಹ ಹೇಳಿಕೆಗಳಿಗೆ ಇದು ವೈಯಕ್ತಿಕ ಹೇಳಿಕೆ ಅನ್ನೋದನ್ನ ಅಲ್ಲಿರುವಂತಹ ಸದಸ್ಯರುಗಳೇ ಹೇಳ್ತಾ ಇದ್ದಾರೆ. ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ನೆಕ್ಸ್ಟ್ ಏನಾಗಿರಬಹುದು ಅನ್ನುವಂಥದ್ದು ಒಂದು ಕಡೆ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಅಂದ್ರೆ ಅವ್ರು ಭಾನುಪ್ರಕಾಶ್ ಅವರು ಹೇಳಿದಂಥದ್ದು ಆ ಒಂದು ಸ್ಥಳದಲ್ಲಿ ಏನು ಆರತಿಯನ್ನ ಕೊಡ್ತಾ ಇದ್ವಿ ಅದು ರಾಜ ಮಹಾರಾಜರ ಕಾಲಕ್ಕೆ ಗೌರವಿತವಾಗಿ ಕೊಡ್ತಿದ್ದಂತಹ ಆರತಿ. ಇಲ್ಲ ಬಂದು ತಿರುಮಲ ಕ್ಷೇತ್ರವನ್ನ ನಿಮ್ಮ ಕ್ಷೇತ್ರ ಅಂತ ಅನ್ಕೋಬೇಡಿ, ಇದು ದೇವಸ್ಥಾನ, ಇದು ರಾಜಕೀಯ ಅಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಈ ಬೋರ್ಡ್ ಸದಸ್ಯರು ಒಂದು ಸಭೆಯನ್ನ ಮಾಡಿದ್ದಾರೆ ಇವತ್ತು. ಆ ಸಭೆಯಲ್ಲಿ ಈ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ. ಭಾನುಪ್ರಕಾಶ್ ಅವರು ಕೊಟ್ಟಂತಹ ಹೇಳಿಕೆ ಏನಿದೆ ಅದಕ್ಕೆ ಎಲ್ಲರೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಬಟ್ ಸದಸ್ಯರುಗಳು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಇನ್ನು ತಿರುಪತಿ ಆರತಿ ವಿಚಾರದಲ್ಲಿ ಟಿಟಿಡಿ ವರ್ಸಸ್ ರಾಜ್ಯ ಸರ್ಕಾರದ ನಡುವೆ ನಡೀತಿರುವಂತಹ ಜಟಾಪಟಿಯನ್ನು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟರು, ಟಿಟಿಡಿ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿತು. ಮೊದಲ ಆರತಿಯನ್ನ ಜನಪ್ರತಿನಿಧಿಗಳು ಗಣ್ಯರಿಗೆ ನೀಡಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಯಿತು. ಕರ್ನಾಟಕದ ಆರತಿಯನ್ನ ಜನಪ್ರತಿನಿಧಿಗೆ ನೀಡೋದಕ್ಕೆ ಟಿಟಿಡಿ ಹಿಂದೇಟನ್ನ ಹಾಕ್ತಾ ಇದೆ. ತನ್ನ ಹೇಳಿಕೆಯನ್ನ ಹಿಂಪಡಿಬೇಕು ಅಂತ ಹೇಳಿ ಸಿಎಂ ಡಿ ಕೆ ಶಿಗೆ ಟಿಟಿಡಿ ಆಗ್ರಹವನ್ನ ಕೂಡ ಮಾಡಿತು. ವಿವಾದದ ಕಿಡಿ ಹೊತ್ತಿಸಿದಂತಹ ಟಿಟಿಡಿ ಸದಸ್ಯ ಭಾನುಪ್ರಕಾಶ್ ಅವರು ಕೊಟ್ಟಂತಹ ಹೇಳಿಕೆಯನ್ನ ಕೂಡ ನೀವು ಗಮನಿಸಿದ್ದೀರಾ. ಹಾಗಾದ್ರೆ ಏನಿದು ಕರ್ನಾಟಕದ ಆರತಿ ಅಂತ? ಗರ್ಭಗುಡಿಯೊಳಗೆ ನಿರಂತರವಾಗಿ ಬೆಳಗುವಂತಹ ಪವಿತ್ರವಾದಂತಹ ಒಂದು ದೀಪದ ಕಾಣಿಕೆ ಇದು. ಬ್ರಹ್ಮದೀಪ ಮತ್ತು ಮಹಾರಾಜ ದೀಪ, ಅಖಂಡ ದೀಪಗಳಿಗೆ ತುಪ್ಪದ ಕಾಣಿಕೆ ಆಗಿರುತ್ತೆ. ಕರ್ನಾಟಕದ ಹೆಸರಿನಲ್ಲಿ ತಿಮ್ಮಪ್ಪನಿಗೆ ಪ್ರತಿದಿನ ಮೊದಲ ವಿಶೇಷ ಸೇವೆಯನ್ನ ಸಲ್ಲಿಸಲಾಗುತ್ತೆ. ಇದೇ ಕರ್ನಾಟಕ ಆರತಿ ಅಂತ ಪ್ರಸಿದ್ಧಿಯನ್ನ ಪಡೆದುಕೊಂಡಿರುವಂತದ್ದು. ಅಲ್ಲಿ ಮೈಸೂರು ರಾಜರ ಗೌರವಾರ್ಥವಾಗಿ ಕರ್ನಾಟಕದ ಆರತಿ ಪದ್ಧತಿ ಏನಿದೆ ಅದು ಜಾರಿ ಆಯಿತು. ಸುಪ್ರಭಾತ ಮೊದಲನೇದಾಗಿ ಪ್ರಾರಂಭ ಆಗುತ್ತೆ. ಅದಾದ ನಂತರ ಆರತಿಯನ್ನ ಮಾಡ್ತಾರೆ. ಇದು ಕರ್ನಾಟಕದ ಆರತಿ ಅಂತ ಹೇಳಿ ರಾಜ್ಯದ ರಾಜವಂಶಗಳ ಕೊಡುಗೆಗಳ ಸ್ವರೂಪವಾಗಿ ಈ ಒಂದು ಆರತಿಯನ್ನ ಮಾಡಲಾಗುತ್ತೆ. ರಾಜ್ಯದ ಪರವಾಗಿ ರಾಜ್ಯದ ಅಧಿಕೃತ ಪ್ರತಿನಿಧಿ ಆರತಿಯನ್ನ ಸ್ವೀಕರಿಸ್ತಾರೆ. ಆ ಸಂದರ್ಭದಲ್ಲಿ ತಿರುಮಲ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ರಾಜ್ಯದ ಮಹತ್ವದ ಪಾತ್ರವನ್ನ ಕೂಡ ಅಲ್ಲಿ ವಹಿಸಲಾಗುತ್ತೆ. ದೇಗುಲಕ್ಕೆ ವಿಜಯನಗರ ಸಾಮ್ರಾಜ್ಯದ ಅರಸರ ಕೊಡುಗೆ ಕೂಡ ಇದೆ. ಅಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ವಿಜಯನಗರದ ಸಾಮ್ರಾಜ್ಯ ಅರಸರ ಕೊಡುಗೆ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ದೇವಸ್ಥಾನದ ಅಭಿವೃದ್ಧಿಗೆ ಅಂತ ಹೇಳಿ ಶ್ರೀಕೃಷ್ಣ ದೇವರಾಯರು ಕೂಡ ಕೊಡುಗೆ ಅಪಾರ ಇದೆ. ಅಲ್ಲಿ ದೇವಾಲಯದ ಗೋಪುರಗಳಿರಬಹುದು, ಮಂಟಪಗಳಿರಬಹುದು, ರತ್ನಾಭರಣಗಳಿರಬಹುದು, ದೇಣಿ ಕೊಟ್ಟಿದ್ದಾರೆ ಕಣ್ರಿ. ಅಲ್ಲಿ ಕರ್ನಾಟಕದ ರಾಜವಂಶಗಳು ಕೂಡ ತಿರುಮಲ ದೇಗುಲದ ಜೊತೆ ಸಂಬಂಧವನ್ನ ಹೊಂದಿದ್ದಾರೆ. ಇವತ್ತಿನ ಇತಿಹಾಸ ಪುಟಗಳನ್ನ ತೆಗೆದು ನೋಡಿದಂತಹ ಸಂದರ್ಭದಲ್ಲಿ ಆ ಸಂಬಂಧ ಇವತ್ತಿಗೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅವತ್ತಿನ ಕಾಲದಲ್ಲೂ ಕೂಡ ಅಷ್ಟೇ ರೀತಿಯಾದಂತಹ ಬಾಂಧವ್ಯ ಇತ್ತು. ಗರ್ಭಗುಡಿಯ ಒಳಗೆ ನಿರಂತರವಾಗಿ ಬೆಳಗ್ತಿರುವಂತಹ ಪವಿತ್ರವಾದಂತಹ ದೀಪ ಇದೆಯಲ್ಲ, ಅದು ಕೂಡ ನಮ್ಮ ಕರ್ನಾಟಕದಿಂದ ಕೊಟ್ಟುವಂತಹ ಕಾಣಿಕೆನೆ. ಬ್ರಹ್ಮದೀಪ ಇರಬಹುದು, ಮಹಾರಾಜ ದೀಪ ಇರಬಹುದು, ಅಖಂಡ ದೀಪಗಳಿಗೆ ತುಪ್ಪವನ್ನ ಕೂಡ ಕಾಣಿಕೆಯಾಗಿ ನಮ್ಮ ರಾಜ್ಯದಿಂದ ಹೋಗ್ತಾ ಇದೆ. ಒಂದು ಆರತಿ ಕೊಟ್ಬಿಡೋದ್ರಲ್ಲಿ ತಪ್ಪೇನಿದೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗುತ್ತೆ. ಕರ್ನಾಟಕದ ಹೆಸರಿನಲ್ಲಿ ತಿಮ್ಮಪ್ಪನಿಗೆ ಪ್ರತಿದಿನ ಕೂಡ ಮೊದಲ ವಿಶೇಷವಾದಂತಹ ಸೇವೆ ಆಗುತ್ತೆ. ಇದೇ ಕರ್ನಾಟಕದ ಆರತಿ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಮೈಸೂರು ರಾಜರು ಗೌರವಾರ್ಥವಾಗಿ ಕರ್ನಾಟಕದ ಆರತಿ ಪದ್ಧತಿಯನ್ನ ಆ ಕಾಲದಲ್ಲೇ ಪ್ರಾರಂಭ ಆಯಿತು. ಸುಪ್ರಭಾತ ಸೇವೆ ಫಸ್ಟ್ ಪ್ರಾರಂಭ ಆಗುತ್ತೆ ಅಲ್ಲಿ ತಿರುಮಲದಲ್ಲಿ. ಅದಾದ ನಂತರ ಮೊದಲ ಕರ್ಪೂರದ ಆರತಿ ಮಾಡ್ತಾರೆ. ಅದಾದ್ಮೇಲೆ ಕರ್ನಾಟಕದ ಹೆಸರಿನಲ್ಲಿ ರಾಜ್ಯದ ರಾಜವಂಶಸ್ಥರುಗಳ ಕೊಡುಗೆಗಳ ಒಂದು ಸ್ಮರಣಾರ್ಥ ಇರಬಹುದು, ಗೌರವಾರ್ಥವಾಗಿ ಈ ಒಂದು ಆರತಿಯನ್ನ ಮಾಡಲಾಗುತ್ತೆ. ರಾಜ್ಯದ ಪರವಾಗಿ ರಾಜ್ಯದ ಅಧಿಕೃತ ಪ್ರತಿನಿಧಿ ಅಲ್ಲಿ ಯಾರು ಇರ್ತಾರೆ ಅವರು ಈ ಆರತಿಯನ್ನ ಸ್ವೀಕರಿಸ್ತಾರೆ. ಅದೇ ಈ ಪ್ರತಿನಿಧಿಯ ಬದಲಾಗಿ ಆ ಸಂದರ್ಭದಲ್ಲಿ ಯಾರಾದ್ರೂ ಹೋಗಿದ್ರೆ, ಅಂದ್ರೆ ಶಾಸಕರುಗಳಿರಬಹುದು, ಅಧಿಕಾರಿಗಳಿರಬಹುದು, ಅವರಿಗೆ ಈ ಆರತಿಯನ್ನ ಕೊಡಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇರುವಂತದ್ದು ಡಿ ಕೆ ಶಿವಕುಮಾರ್ ಅವರು. ಬಟ್ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಂದು ಕಡೆ ಕರ್ನಾಟಕದ ಆರತಿಯ ಪರ, ಮತ್ತೊಂದು ವಿರೋಧದ ಸಮರ ನಡೀತಾ ಇದೆ. ನೀವು ಗಮನಿಸಿದ್ದೀರಾ, ರಾಜ್ಯ ಸರ್ಕಾರದ
ವಾದ ಏನಿರಬಹುದು, ಟಿಟಿಡಿ ವಾದ ಏನಿರಬಹುದು ನೋಡ್ತಾ ಇದ್ದೀವಿ. ಕರ್ನಾಟಕದ ಹೆಸರಿನಲ್ಲಿ ತಿಮ್ಮಪ್ಪನಿಗೆ ಮೊದಲ ವಿಶೇಷ ಸೇವೆ ಆಗತ್ತೆ ಅಂತ ಹೇಳಿ ವಾದ. ಒಂದು ಕಡೆ ಟಿಟಿಡಿ ಗೌರವ ಸರ್ಕಾರಕ್ಕಲ್ಲ, ಮೈಸೂರಿನ ಮಹಾರಾಜರಿಗೆ ಇರುವಂತದ್ದು ಅಂತ ವಾದ ಮಂಡಿಸ್ತಾ ಇದೆ. ಮೈಸೂರು ರಾಜರ ಗೌರವಾರ್ಥವಾಗಿ ಕರ್ನಾಟಕದ ಆರತಿ ಪದ್ಧತಿ ಇದೆ ಅಂತ ಹೇಳಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ತಿರುಮಲದ ಸಂಪ್ರದಾಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡಬಾರದು ಅಂತ ಹೇಳಿ ಅಲ್ಲಿನ ವಾದ ಮಂಡಿಸ್ತಾ ಇದ್ದಾರೆ. ವಂಶಗಳ ಕೊಡುಗೆ ಒಂದು ಸ್ಮರಣಾರ್ಥವಾಗಿಯೇ ಕರ್ನಾಟಕದ ಆರತಿ ಗೌರವವನ್ನ ಸಲ್ಲಿಸಲಾಗುತ್ತೆ ಅಂತ ಹೇಳಿ ಅಲ್ಲಿಯ ವಾದ. ಮೊದಲಿನ ಸಂಪ್ರದಾಯ ಏನಿತ್ತು ಅದಕ್ಕೆ ಹೊಸ ಸಂಪ್ರದಾಯವನ್ನ ನೀವು ಮಿಕ್ಸ್ ಮಾಡಬೇಡಿ, ಆ ಸಂಪ್ರದಾಯ ಹಾಗೆ ನಡ್ಕೊಂಡು ಹೋಗ್ಲಿ ಅಂತ ಹೇಳ್ತಿದ್ದಾರೆ. ಇನ್ನು ರಾಜ್ಯದ ಪರವಾಗಿ ರಾಜ್ಯದ ಅಧಿಕೃತ ಪ್ರತಿನಿಧಿ ಅಲ್ಲಿ ಆರತಿಯನ್ನ ಸ್ವೀಕರಿಸ್ತಾರೆ. ಅದರ ಬದಲಾಗಿ ಇಲ್ಲಿ ಓದಂತಹ ಶಾಸಕರುಗಳಿರಬಹುದು, ಅಥವಾ ಅವರು ಹೇಳಿದ್ರು ಮಂತ್ರಿಗಳಿಗಾದ್ರೆ ಸಿಕ್ಬಿಡುತ್ತೆ, ಶಾಸಕರುಗಳಿಗೆ ಇತರ ಅಧಿಕಾರಿಗಳಿಗೆ ಸಿಗೋದೇ ಇಲ್ಲ ಅಂತ, ಅವ್ರಿಗೆ ಸಿಗ್ಲಿ ಬಿಡಿ ಅನ್ನುವಂತಹ ವಾದ ನಮ್ಮ ಕಡೆಯಿಂದ ಆಗ್ತಾ ಇದೆ. ಇನ್ನು ಟಿಟಿಡಿ ಆಧ್ಯಾತ್ಮಿಕ ಕೇಂದ್ರವೇ ಹೊರತು ವೈಯಕ್ತಿಕ ಸ್ಥಳ ಅಲ್ಲ, ಅಲ್ಲಿನ ರಾಜಕೀಯವನ್ನ ತಂದು ಇಲ್ಲಿ ಮಿಕ್ಸ್ ಮಾಡಬೇಡಿ ಅಂತ ಹೇಳಿ ಅಲ್ಲಿನವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ನಾವು ಗಮನಿಸಿದ್ವಿ, ಅವತ್ತಿನ ರಾಜವಂಶಸ್ಥರು ಕೊಟ್ಟಂತಹ ಕೊಡುಗೆಗಳಿರಬಹುದು, ಅದೆಲ್ಲವೂ ಕೂಡ ಇಲ್ಲಿ ಆ ಒಂದು ನೆನಪಿಗಾಗಿ ಗೌರವಾರ್ಥವಾಗಿ ಅಲ್ಲಿ ಒಂದು ಸೇವೆಯನ್ನ ಸಲ್ಲಿಸಲಾಗ್ತಾ